ಅಪಘಾತಕ್ಕೆ ಒಳಗಾಗಿ ಕಾಲು ಮುರಿತದಿಂದಾಗಿ ಅನಾರೋಗ್ಯಕ್ಕೆ ಒಳಗಾದರೂ ಕೂಡ ತನ್ನ ಛಲವನ್ನ ಬಿಡದೆ ಆಂಬ್ಯುಲೆನ್ಸ್ನಲ್ಲಿ ಬಂದು ನಂತರ SSLC ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಗಳಿಸಿದ್ದಾಳೆ. ಅನಾರೋಗ್ಯದ ನಡುವೆಯೂ ಕೂಡ ಪರೀಕ್ಷೆಯನ್ನ ಗೆದ್ದಿದ್ದ ಸಾಧಕಿ ಈಕೆ ಸ್ಟ್ರೆಚರ್ನಲ್ಲಿ ಬಂದು ಪರೀಕ್ಷೆಯನ್ನ ಬರೆದು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆ ಬರೆದಿದ್ದಂತಹ ಕುಸುಮ ಈ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ಕೂಡ ಶಾಸಕ ಸುರೇಶ್ ಕುಮಾರ್ ಅವರು ತಂದಿದ್ರು. ಅನಾರೋಗ್ಯದ ನಡುವೆಯೂ ಕೂಡ ಪರೀಕ್ಷೆಯನ್ನ ಗೆದ್ದು ಆಕೆ ಇವತ್ತು ಇಡೀ ಕುಟುಂಬಸ್ಥರನ್ನ ಸಂತಸಕ್ಕೆ ದೂಡಿದ್ದಾಳೆ. 625ಕ್ಕೆ 374 ಅಂಕವನ್ನ ಕುಸುಮ ಪಡೆದುಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಚಿನ್ನನಾಗಹಳ್ಳಿಯ ವಿದ್ಯಾರ್ಥಿನಿ ಈಕೆ. ಸದ್ಯ ಈಗಲೂ ಕೂಡ ಆಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾಳೆ. ಈ ವಿಚಾರ ತಮ್ಮ ಗಮನಕ್ಕೆ ಬಂದ ನಂತರ ಶಿಕ್ಷಣ ಇಲಾಖೆ ಮತ್ತು ಶಾಸಕ ಸುರೇಶ್ ಕುಮಾರ್ ಇಬ್ಬರೂ ಕೂಡ ಆಕೆಯ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದರು. ಆಕೆಯ ಚಿಕಿತ್ಸೆಗೆ ನೆರವಾದರು ಮತ್ತು ಪರೀಕ್ಷೆ ಬರೀಲಿಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಕೂಡ ಮಾಡಿಸ್ಕೊಡ್ಲಾಯಿತು. ಅವ್ರನ್ನ ಕರ್ಕೊಂಡು ಬಂದಂತಹ ರೀತಿ ಮತ್ತು ಆ ಕಂಡೀಷನಲ್ಲೂ ಕೂಡ ಎಷ್ಟು ಧೈರ್ಯವಾಗಿ ಆಕೆ ಎಕ್ಸಾಮ್ನ ಫೇಸ್ ಮಾಡಿದ್ಲು ಅನ್ನೋದು ಬಹಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇವತ್ತು ರಿಸಲ್ಟ್ ಬಂದಿದೆ. ಫಸ್ಟ್ ರ್ಯಾಂಕ್ನಲ್ಲಿ ಆಕೆ ಪಾಸ್ ಆಗಿದ್ದಾಳೆ. ಇಡೀ ಮನೆ ಇವತ್ತು ಖುಷಿಯಾಗಿದೆ. ಸದ್ಯ ಈ ಕೋಲಾರದ ವಿದ್ಯಾರ್ಥಿನಿ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾಳೆ. ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಇನ್ನೂ ಕೂಡ ಟ್ರೀಟ್ಮೆಂಟ್ನಲ್ಲೇ ಇದ್ದಾಳೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವತ್ತು ಎಕ್ಸಾಮ್ ಬರೀಲಿಕ್ಕೆ ಬಂದಂತಹ ದಿನ ಆಕೆಯ ಕಂಡೀಷನ್ ಹೇಗಿತ್ತು ಅಂತ. ಆದರೂ ಕೂಡ ತನ್ನ ಛಲವನ್ನು ಬಿಡಲಿಲ್ಲ. ಇಲ್ಲ, ನಾನು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಆ ಕಾರಣದಿಂದಾಗಿ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಬಂದರು. ಸೇಫಾಗಿ ಸ್ಟ್ರೆಚರ್ನಲ್ಲಿ ಇಳಿಸಿ ಆಕೆಗೆ ನೀಟಾಗಿ ವ್ಯವಸ್ಥೆ ಮಾಡಿ ಪರೀಕ್ಷೆ ಬರೀಲಿಕ್ಕೆ ತೊಂದರೆ ಆಗದೇ ಇರೋ ಹಾಗೆ ಶಿಕ್ಷಣ ಇಲಾಖೆ ಕೂಡ ಸಾಥ್ ಕೊಟ್ಟಿತ್ತು. ಈ ವಿಷಯವನ್ನು ಶಾಸಕ ಸುರೇಶ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾಲ್ ಕೂಡ ಹಂಚಿಕೊಂಡಿದ್ರು. ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆಕೆಯ ಚಿಕಿತ್ಸಾ ವೆಚ್ಚಕ್ಕೆ ಬೇಕಾದಂತಹ ಪರಿಹಾರವನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇದೆಲ್ಲದಕ್ಕೂ ಕೂಡ ಆಕೆ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾಳೆ ಅಂತ ಹೇಳಬಹುದು. ಎಲ್ಲರ ಪ್ರಯತ್ನಗಳಿಗೆ ಆಕೆಯ ಪ್ರಯತ್ನ ಏನಿದೆಯಲ್ಲ, ಇದು ನಿಜವಾಗ್ಲೂ ಇವತ್ತು ಖುಷಿಯನ್ನು ಕೊಟ್ಟಿದೆ. ಆಕೆಯ ರಿಸಲ್ಟ್ ಬರ್ತಿದ್ದ ಹಾಗೆ ಮನೆ ಮಂದಿಯೆಲ್ಲ ಖುಷಿಯಲ್ಲಿ ತೇಲಿದ್ದಾರೆ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಚಿನ್ನನಾಗಹಳ್ಳಿಯ ವಿದ್ಯಾರ್ಥಿನಿಕೆ ಆಕ್ಸಿಡೆಂಟ್ನಲ್ಲಿ ಕಾಲು ಮುರಿತಕ್ಕೊಳಗಾಗಿದ್ದಾಳೆ ಆಕೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ಆಕ್ಸಿಡೆಂಟ್ ಆದ ಎಷ್ಟನೇ ದಿನಕ್ಕೆ ಆಕೆ ಪರೀಕ್ಷೆಯನ್ನು ಫೇಸ್ ಮಾಡಬೇಕಾಗಿ ಬಂದಿತ್ತು? ಅವತ್ತಿನ ದಿನ ಆಕೆಯ ಕಂಡೀಷನ್ ಹೇಗಿದ್ರೂ ಕೂಡ ನಾನು ಪರೀಕ್ಷೆ ಬರಿತೀನಿ ಅಂತ ಹಠ ಏನಿತ್ತಲ್ಲ, ಇವತ್ತು ಅದಕ್ಕೆ ರಿಸಲ್ಟ್ ಸಿಕ್ಕಿದೆ. ಹೇಗಿದೆ ಅವರ ಮನೆಯಲ್ಲಿ ಸಂಭ್ರಮ? ಖಂಡಿತ ದಿವ್ಯಜ್ಯೋತಿ, ಒಂದು ರೀತಿಯಲ್ಲಿ ಕುಸುಮ ಮನೆಯಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣ, ಮತ್ತೊಂದು ಕಡೆ ಆತಂಕದ ವಾತಾವರಣ. ಯಾಕಂದರೆ ಆಕೆ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯ KGF ತಾಲೂಕಿನ ಚಿನ್ನನಾಗನಹಳ್ಳಿಯ ಏನು ಕುಸುಮ ಏನಿದೆ, ಈಕೆ ಒಂದು ರೀತಿಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿ ಅಂತಲೇ ಹೇಳ್ಬೋದು. ಯಾಕಂದರೆ ಪರೀಕ್ಷೆ ಬರೆಯೋದಕ್ಕೆ ಆಂಬುಲೆನ್ಸ್ನಲ್ಲಿ ಸ್ಟ್ರೆಚರ್ನಲ್ಲಿ ಬಂದು ಆಂಬುಲೆನ್ಸ್ ಮೂಲಕ ಬಂದು ಸ್ಟ್ರೆಚರ್ನಲ್ಲಿ ಕುಳಿತು ಆಕೆ ಎಕ್ಸಾಮನ್ನು ಬರೆದಿರ್ತಕ್ಕಂಥದ್ದು. ಬರೆದಂಥ ಸಂದರ್ಭದಲ್ಲಿ ಆಕೆಗೆ ಶಿಕ್ಷಣ ಇಲಾಖೆ ಇರ್ಬೋದು, ಜೊತೆಗೆ ಒಂದಷ್ಟು ಪೊಲೀಸ್ ಇಲಾಖೆ, ಜೊತೆಗೆ ಪೋಷಕರ ನೆರವು ಕೂಡ ಸಿಕ್ಕಿತ್ತು. ಅಂದರೆ ಅವರೆಲ್ಲರೂ ಕೂಡ ಸಪೋರ್ಟು ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಆಕೆಯ ಆತ್ಮಸ್ಥೈರ್ಯ ಜೊತೆಗೆ ಆಕೆಯ ಛಲ ಇವತ್ತು ಒಳ್ಳೆ ಫಲಿತಾಂಶ ಕೊಟ್ಟಿರ್ತಕ್ಕಂಥದ್ದು. ಆಕೆಗೆ ಸಾಕಷ್ಟು ಜನರು ನೆರವಾದರು. ಮಾಜಿ ಶಿಕ್ಷಣ ಸಚಿವರು, ಹಾಲಿ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಇರ್ಬೋದು, ಜೊತೆಗೆ ಕೋಲಾರ ಜಿಲ್ಲಾ SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಇರ್ಬೋದು, ಜೊತೆಗೆ ಶಿಕ್ಷಣ ಇಲಾಖೆ ಕೂಡ ಸಾಕಷ್ಟು ಸಹಕಾರವನ್ನು ಕೊಡ್ತು. ಆಕೆಯ ನೆರವಿಗೆ, ಆಕೆಯ ಛಲಕ್ಕೆ, ಆಕೆಯ ಏನು ಒಂದು ಛಲ ಇತ್ತು ಅದಕ್ಕೆ ಸಾಕಷ್ಟು ಜನ ನೆರವನ್ನು ಕೊಟ್ಟರು. ಅದರಂತೆ ಇವತ್ತು ಫಸ್ಟ್ ರ್ಯಾಂಕಲ್ಲಿ ಏನು ಕುಸುಮ ಪಾಸ್ ಆಗಿರ್ತಕ್ಕಂಥದ್ದು. ಇವತ್ತು ಆಕೆಗೆ ಫಸ್ಟ್ ರ್ಯಾಂಕ್ ಅಂದರೆ 625 ಅಂಕಗಳಿಗೆ 374 ಅಂಕ ಬಂದಿದೆ. ಆದರೆ ಆಕೆ ಇವತ್ತು ಸುಮಾರು 30 ಲಕ್ಷ ರೂಪಾಯಿಯಷ್ಟು ಆಕೆಗೆ ಶಸ್ತ್ರಚಿಕಿತ್ಸೆಗೆ ಬೇಕಾಗಿದೆ. ಹಾಗಾಗಿ ಬೆಂಗಳೂರಿನ ಏನು ವೈಟ್ಫೀಲ್ಡಲ್ಲಿರುವಂಥ ಹಾಸ್ಟಾರ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದಾಖಲಾಗಿ ಆಕೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರು ಅಂದರೆ ಅವರ ತಂದೆ ತಾಯಿ ಇಬ್ಬರು ಕೂಡ
ಆಸ್ಪತ್ರೆಯಲ್ಲೇ ಇರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಕುಸುಮ ಅವರ ತಂದೆ ಶಂಕರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಮಗಳು ಒಂದು ಒಳ್ಳೆ ರಿಸಲ್ಟ್ ತೆಗೆದಿದ್ದಾಳೆ, ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣ? ಮೇಡಮ್ ನಮ್ಗೆ ಹೆಮ್ಮೆ ಅನಿಸ್ತದೆ ಮೇಡಮ್, ಖುಷಿ ಆಗ್ತದೆ ಮೇಡಮ್. ಹೇಗಿದ್ದಾಳೆ ಈಗ? ಫಸ್ಟ್ ಅದನ್ನ ಹೇಳಿ, ಹೇಗಿದ್ದಾಳೆ? ಆರಾಮಿದ್ದಾಳೆ ಮೇಡಮ್? ಇವಾಗ ಸದ್ಯಕ್ಕೆ ಒಂಚೂರು ಸ್ಟೇಬಲ್ ಆಗೋದು ಮೇಡಮ್. ಅವತ್ತು ಎಕ್ಸಾಮ್ ಬರಿಬೇಕು ಅನ್ನೋ ಹಠ ಆಕಿಯದ್ದೇ ಆಗಿತ್ತಾ ಹೇಗೆ? ಹೌದು ಮೇಡಮ್, ಈ ವರ್ಷ ನಾವು ಬೇಡ ಅಂತ ಮಗುನ್ ಕೇಳ್ಕೊಂಡ್ರಿ, ಕ್ರಿಟಿಕಲ್ ಕಂಡೀಷನ್ ಆಗಿ ಬೇಡ ಬರೆಯತ್ತಂತ. ಇಲ್ಲಪ್ಪ ಅಟ್ಲೀಸ್ಟ್ ಬರೀಲೇಬೇಕು, ಎಕ್ಸಾಮ್ ಅಟೆಂಡ್ ಆಗ್ಲೇಬೇಕಂತ ಹೇಳಿದ. ಸರಿ ಅಂತ ಹೇಳಿ ಎಕ್ಸಾಮ್ ಬರ್ತಾ ಇದ್ದೀವಿ. ಆಮೇಲೆ ನಿಮ್ಗೇನಾದ್ರೂ ಭಯ ಇತ್ತಾ? ಹೆಂಗೋ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಕಾಲ್ ಮುರಿತ ಆಗಿದೆ, ಈ ಟೈಮಲ್ಲಿ ಬರಿಬೇಕು ಅಂತಾಳಲ್ಲ? ಹೌದು ಮೇಡಮ್, ಭಯ ಐತೆ ಮೇಡಮ್, ಯಾಕಿಲ್ಲ ಹೇಳಿ ಮೇಡಮ್. ಆಮೇಲೆ ಇನ್ನೊಂದು ವಿಷಯ ಸರ್, ತಾವು ಕಿಡ್ನಿ ಮಾರಿ ಆಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರಿ? ಹೌದು ಮೇಡಮ್, ಯಾವ್ದು ಇದ್ದಿಲ್ಲ ಮೇಡಮ್, ಎಲ್ಲ ಆಲ್ರೆಡಿ ಇರೋದೆಲ್ಲ ನಾನು ಖಾಲಿ ಆಗೋಗುತ್ತೆ, ಕೈಯಾಗ ಇರೋದೆಲ್ಲ ಮಾಡ್ಕೊಬಿಟ್ಟಿದ್ದೀನಿ. ಏನು ಆಪ್ಷನ್ ಇದ್ದಿಲ್ಲ ಮೇಡಮ್. ಅದಕ್ಕೆ ಹಿಂಗನ್ನ ಮಾಡೋಣ ಅಂತ ನಾನು ರೆಡಿ ಆಗಿದ್ದೆ ಮೇಡಮ್. ಆಮೇಲೆ ಸುರೇಶ್ ಕುಮಾರ್ ಸರ್ ಅವ್ರು ಬಂದು ಹೆಲ್ಪ್ ಮಾಡಿದ್ರು. ಹೌದು ಮೇಡಮ್, ಅವ್ರು ಬಂದು ಹೆಲ್ಪ್ ಮಾಡಿದ್ರು ಮೇಡಮ್. ಹೆಂಗಾಯ್ತು ಇದೆಲ್ಲ? ಸುರೇಶ್ ಕುಮಾರ್ ಅವ್ರು ಬಂದ್ರು, ಶಿಕ್ಷಣ ಇಲಾಖೆ ಕೂಡ ಮೇಡಮ್ ಅವಾಗ ಹೆಂಗ್ ಬಂದ್ರು ಅಂತ, ಅವಾಗ ಎಕ್ಸಾಮ್ ಬರೀಬೇಕಾದ್ರೆ ಆಂಬುಲೆನ್ಸ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಯ್ತಲ್ಲ ಮೇಡಮ್. ಅದನ್ನ ನೋಡಿ ಸಾರ್ ಅವ್ರ ಮನೆಗೆ ಒಂದ್ಸಲಿ ವಿಸಿಟ್ ಕೊಟ್ಟಿದ್ರು. ಆಮೇಲೆ ರೀಸೆಂಟ್ ಆಗಿ 3-4 days ಬ್ಯಾಕ್ ಏನಪ್ಪಾ ಮಗು ಹೆಂಗೈತೆ ಅಂತ ಹೇಳಿ ಮಾತಾಡಿದ್ರು. ಅವಾಗ ಹಿಂಗ ಅಂತ ಹೇಳಿದ್ರೆ ಮತ್ತೆ ಹಾಸ್ಪಿಟಲ್ ಹತ್ರ ಬಂದು ಅವರು ಇದೆಲ್ಲ ಅಷ್ಟು ರಿಕವರಿ ಮಾಡ್ಕೊಟ್ರು ಮೇಡಮ್. ಅವ್ರ ನಮ್ಕ ಎಲ್ಲ ನಂಗೆ ಫೇವರ್ ಮಾಡ್ತಾರದೆಲ್ಲ ಅವರೇ ಮೇಡಮ್. ನಿಜ ಅಲ್ಲ, ಈಗ ಅವಳ ಕಂಡೀಷನ್ ಏನಾದ್ರೂ ಚೆನ್ನಾಗಿದ್ದಿದ್ರೆ ನೆಕ್ಸ್ಟ್ ಮಾರ್ಕ್ಸ್ ತೆಗಿಬೋದಿತ್ತೋ ಏನೋ ಅಲ್ವಾ ಪಾಪ? ಹೌದು ಮೇಡಮ್. ಏನಂತಾರ ಅವ್ರ ತಾಯಿ? ಕೊಡ್ತೀವಿ ನೋಡಿ, ಮಾತಾಡಿ ಮೇಡಮ್. ಹಲೋ, ಏನ್ ಮೇಡಮ್ ಖುಷಿನಾ? ಖುಷಿನೇ ಮೇಡಮ್, ಮಾತ್ರ ತೆಗ್ದಿರೋದೇ ಗ್ರೇಟ್ ಆಗುತ್ತೆ. ಗ್ರೇಟ್, ನಿಜ ಹೌದು. ಮತ್ತೆ ಆ ಸಂದರ್ಭದಲ್ಲೂ ಎಕ್ಸಾಮ್ ಬರಿತೀನಿ ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆಕೆಗೆ. ಏನಂತಾಳೆ? ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿದ್ಯಾ ಅಥವಾ ಇಲ್ಲ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದು ಸಿಕ್ಕಿದೆ ಅಂತ? ಜಾಸ್ತಿ ತೆಗಿಬೇಕು ಅಂದ್ಲು, ಸಾಕು ಇಷ್ಟು ಮಾತ್ರ ತೆಗಿದ್ಯಾ, ಓದಿ ಸಾಕು ಅಂತ ಹೇಳಿ ನಾವು. ಏನಂತೆ ಅವ್ಳು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ? ಇಲ್ಲ ಏನು ಕೇಳಿಲ್ಲ ಮೇಡಮ್, ನಾವು ಈಗ ಹಾಸ್ಪಿಟಲ್ ಇಂದ ಬರ್ತಾ ಇದೀವಿ. ಏನ ವಿಚಾರಿಸ್ಬೇಕು ಹೇಳಿ. ಯಾವಾಗ ಡಿಸ್ಚಾರ್ಜು? ಇವತ್ತು ಸಂಜೆ ಮೇಡಮ್. ಇವತ್ತು ಸಂಜೆ. ಸೊ ಆರೋಗ್ಯವಾಗಿದ್ದಾಳಲ್ವಾ? ಆರೋಗ್ಯವಾಗಿದ್ದಾಳೆ ಈಗ, ಆರೋಗ್ಯವಾಗಿದ್ದಾಳೆ. ಆದ್ರೆ ಆಂಟಿಬಯೋಟಿಕ್ ಇನ್ನ 3 week ಕೊಡ್ಬೇಕು ಮೇಡಮ್, 3 ವಾರ. ಅದು ನರ್ಸ್ನೇ ಕರ್ಕೊ ಒಂದ್ ಮನೇಲಿ ಹಾಕ್ಕೊಳ್ಳೋಣ, ಇನ್ನು ಅಲ್ಲಿದ್ರೆ ಜಾಸ್ತಿ ಆಗುತ್ತೆ. ಅವ್ರ ಸ್ಕೂಲಲ್ಲಿ ಏನ್ ಹೇಳ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ? ಏನು ಹೇಳಿಲ್ಲ ಮೇಡಮ್. ಫಾದರ್ ಬರ್ತೀರ ಅಂದ್ರೆ ಮನೆಗ್ ಕೂಡ ವಿಸಿಟ್ ಕೊಟ್ಟಿಲ್ಲ ಮೇಡಮ್. ಸಜಿನೂ ಬಂದ್ ನೋಡಿ. ಯಾಕೆ? ಅವರೆಲ್ಲ ಖುಷಿ ಪಡ್ಬೇಕಾಗಿರೋ ವಿಷಯ ಅಲ್ವಾ ಇದು? ಏನೋ ಮೇಡಮ್, ಬಂದು ಇಲ್ಲ, ನಾವು ಕೇಳೂ ಇಲ್ಲ. ಇರ್ಲಿ ಅವ್ರ ಸಾರ್ ಅವ್ರು ಪಾಪ ಹೆಲ್ಪ್ ಮಾಡಿದ್ರು, ಅವರು ಫಾದರ್ ಅವ್ರೇನೋ ಬಂದು ಮಾಡಿಲ್ಲ. ಇಲ್ಲಿ ಪರವಾಗಿಲ್ಲ, ನೋಡೋಣ. ಅವ್ರಿಗೂ ಈ ನ್ಯೂಸ್ ಎಲ್ಲ ಹೋದ್ಮೇಲೆ ಬಹುಶಃ ಅವ್ರಿಗೂ ಆ ವಿಷಯ ಮುಟ್ಟುತ್ತೆ. ಈಗ ಅವಳ ಚಿಕಿತ್ಸೆಗೆಲ್ಲ ಏನು ಸಹಾಯ ಬೇಕಿತ್ತೆಲ್ಲ ಆಗಿದೆ ಅಲ್ವಾ? ರೈಟ್, ಓಕೆ. ನಮ್ಮ ಕಡೆಯಿಂದಲೂ ಒಂದ್ಸರಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ ಕುಸುಮಾಗೆ, ಆ್ಯಂಡ್ ಅವಳು ಬೇಗ ಹುಷಾರಾಗಲಿ. ಥ್ಯಾಂಕ್ ಯು ಮಾ, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದು ಕುಸುಮ ಅವರ ತಾಯಿ ತಂದೆ ಇಬ್ಬರ ಮಾತುಗಳು. ಒಂದು ರೀತಿ ಖುಷಿ, ಆದರೆ ಇನ್ನೂ ಮಗಳು ಆರೋಗ್ಯ ಸುಧಾರಿಸಿಲ್ಲ ಅನ್ನುವಂತಹ ಕೊರಗು ಇದೆರಡೂ ಕೂಡ ಇದೆ ಸದ್ಯದ ಮಟ್ಟಿಗೆ. ಈಗ 374 ಅಂಕ ಪಡ್ಕೊಂಡಿದ್ದಾಳೆ. ನಮಗೆಲ್ಲ ಇದು ಖುಷಿನೇ ಇದೆ, ಅವಳಿಗಿನ್ನೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ.